ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಸಂಕ್ರಾಂತಿ ಹಬ್ಬ, ಹಾಗಾಗಿ ಮಾರ್ಕೆಟು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಬೆಳಗ್ಗೆನೂ ಅಪ್ಡೇಟ್ ಕೊಡೋಕ್ಕೆ ಆಗಿರಲಿಲ್ಲ. ಸೊ ನಿನ್ನೆದು ಮಾತಾಡೋಣ, ಇವತ್ತಿನ ಮಾತಾಡೋಣ. ಸೊ ಇವತ್ತಿನ ಟಾಪ್ ಗೈನರ್ ಅಂದರೆ ಟ್ರೆಂಟ್ ಅಂತ ಕಾಣಿಸುತ್ತೆ, 3.72% ಬಂದಿದೆ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಅಂತ ಕಾಣಿಸ್ತಾ ಇದೆ, 2.93% ಕರೆಕ್ಷನ್ ಬಂದಿದೆ. ಇವತ್ತು ಬ್ಯಾಂಕಿಂಗ್ ಸ್ಟಾಕ್ಸ್ಗಳು ಮಿಕ್ಸ್ ಆಗಿತ್ತು. SBI, ಕೋಟಕ್ ಬ್ಯಾಂಕ್ ಎಲ್ಲ ಪಾಸಿಟಿವ್ ಆಗಿದ್ದರೆ, ಆಕ್ಸಿಸ್ ಬ್ಯಾಂಕು ಜೊತೆಗೆ ಈ NBFC ಸೆಕ್ಟರ್ಗಳಿದೆಯಲ್ಲ, ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ ಸರ್ವಿಸಸ್ಸು, ಇದೆಲ್ಲ ಕೂಡ ಇವತ್ತು ನೆಗೆಟಿವ್ ಆಗಿತ್ತು. ಸೊ ನೋಡೋಣ, ಒಂದು ಮಿಕ್ಸ್ಡ್ ರಿಯಾಕ್ಷನ್, ಒಂದು ಸೈಡ್ ವೇಸ್ ಆಗಿ ಎಂಡಿಂಗ್ ಆಗಿತ್ತು, ಸ್ವಲ್ಪ ಸ್ಲೈಟಾಗಿ ಪಾಸಿಟಿವ್ ಆಗಿ ಎಂಡಿಂಗ್ ಆದಂಗೆ ಕಾಣಿಸ್ತಾ ಇದೆ. ಮಾರ್ಕೆಟ್ ಯಾವ ರೀತಿ ಇದೆ ಅಂತ ನೋಡ್ತೋಗೋಣ. ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಇವತ್ತು ಮಾತಾಡೋಕ್ಕಿದೆ. ನಾನು ನೋಡಿ ಇನ್ನೂ 5 ದಿನ ಹಿಂದೆ ಇದ್ದೀನಿ, ಅಂದರೆ 5 ದಿನ ಹಿಂದೆ ಯಾರು ಕೇಳಿದ್ರು ಅದನ್ನು ಇನ್ನೂ ಕವರ್ ಮಾಡ್ತಾ ಇದ್ದೀವಿ. ಸುಮಾರು ಜನ ಸುಮಾರು ಸ್ಟಾಕ್ಗಳನ್ನ ಕೇಳಿಬಿಟ್ಟಿದ್ರಿ, ಕೆಲವರಿಗೆ ಕಮೆಂಟ್ ಮಾಡಿ ರಿಪ್ಲೈ ಕೊಟ್ಟಿದ್ದೀನಿ, ಆಲ್ರೆಡಿ ಮಾತಾಡಿದ್ರೆ ಅದನ್ನ ಕವರ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಹೊಸದಾಗಿ ಬರ್ತಿರೋ ಸ್ಟಾಕ್ಗಳಂದರೆ ಅದನ್ನ ತೊಗೊತಾ ಇದ್ದೀನಿ. ಹಾಗಾಗಿ ಇವತ್ತು ನಾಳೆ ಈ ವಾರ ಪೂರ್ತಿ ಯಾರು ಮತ್ತೆ ಸ್ಟಾಕ್ಸ್ ರಿಕ್ವೆಸ್ಟ್ಗಳನ್ನು ಕೇಳಕ್ಕೆ ಹೋಗ್ಬಿಡಿ, ಯಾಕೆಂತಂದರೆ ಇರೋದನ್ನ ಕವರ್ ಮಾಡೋದಕ್ಕೆ ಈ ವಾರ ಸಾಕಾಗಿ ಹೋಗ್ತಾ ಹೋಗುತ್ತೆ. ಸೊ ನೋಡ್ತೋಗೋಣ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರೋದಾದರೆ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಸ್ವಲ್ಪ ಗ್ರೀನ್ ಸ್ಟಾಕ್ಗಳು ಜಾಸ್ತಿ ಇದೆ ಇವತ್ತು. ಅದಾನಿ ಸ್ಟಾಕ್ಗಳೆಲ್ಲ ಮೊನ್ನೆ ತುಂಬ ಫಾಲ್ ಆಗಿತ್ತು, ನಿನ್ನೆ ಸ್ವಲ್ಪ ರಿಕವರಿ ಕೊಟ್ಟಿತ್ತು ಸಂಕ್ರಾಂತಿ ಹಬ್ಬದ ದಿನ. ಇವತ್ತು ವಾಪಸ್ ಬಂದಿದೆ. ಡಿ-ಮಾರ್ಟು, ಝೊಮ್ಯಾಟೊ ಇದೆಲ್ಲ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. DV ಸ್ಟ್ಯಾಪ್ಸು, ಝೈಡಸ್ ಲೈಫು, ಹೆಲ್ತ್ ರಿಲೇಟೆಡ್ ಸ್ಟಾಕ್ಗಳು ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಓವರಾಲ್ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಇದ್ದಾರೆ. ಮೊದಲನೇದಾಗಿ ನಿಫ್ಟಿನಲ್ಲಿ ನೋಡಿ, ನೆನ್ನೆದು ಮತ್ತು ಇವತ್ತಿನ ಎರಡು ಕವರ್ ಮಾಡೋಣ. 23,000 ಗಡಗಡ ಅಂತೇಳಿ ಮೊನ್ನೆ ಮಾತಾಡ್ಕೊಂಡು ಬಂದಿದ್ವಿ. ಅವತ್ತೇನು ಮಾತಾಡಿದ್ವಿ ಆ ವಿಡಿಯೋದಲ್ಲಿ, 23,000 ಬಿಟ್ಕೊಡೋದು ಕೂಡ ಅಷ್ಟು ಕಷ್ಟ ಇದೆ, ಯಾಕೆಂತಂದರೆ 23,000ದಲ್ಲಿ ಒಂದು ಸಪೋರ್ಟ್ ತಗೋಬೋದು ಮಾರ್ಕೆಟ್ ನಾಳೆ ದಿವಸ. ಹಾಗಾಗಿ ಅಪ್ಪಿತಪ್ಪಿ ಏನಾದ್ರು ಗ್ಯಾಪ್ ಓಪನಿಂಗ್ ಆಯಿತು, ಮತ್ತೊಂದಾಯಿತು ಅಂದರೆ ನೀವು PE ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಯಾವತ್ತು ಸೋಮವಾರದ ಚಾರ್ಟ್ ಸ್ಟಾಕಲ್ಲಿ ನಾವು ಮಾತಾಡಿದ್ವಿ. ಸೊ ಮಂಗಳವಾರ ಸಂಕ್ರಾಂತಿ ದಿನ ಏನಾಯಿತು, ಒಂದು ಗ್ಯಾಪ್ ಅಪ್ ಓಪನಿಂಗೇ ಆಯಿತು. ಈ ಥರ ಗ್ಯಾಪ್ ಓಪನಿಂಗ್ ಆದಾಗ ಏನು ಮಾಡ್ಬೋದು ನೀವು, 23,000, 22,900 ಈ ಥರದ್ದಿರುತ್ತಲ್ಲ, ಅದರ PEಗಳನ್ನು ಸೆಲ್ ಮಾಡ್ಬೋದು. ಎಕ್ಸ್ಪೈರಿ ಕೂಡ ಇರಲಿಲ್ಲ, ಹಾಗಾಗಿ ಏನು ಟೆನ್ಷನ್ ಇರೋದಿಲ್ಲ, ಆರಾಮಾಗಿ ನಾವು PE ಸೆಲ್ ಮಾಡ್ಬೋದಾಗಿತ್ತು. ಒಂದು ಒಳ್ಳೆ ರಿಕವರಿನ ಕೊಡ್ತು, ವಾಪಸ್ ಮತ್ತೆ ಅದೇ ಝೋನಿಗೆ ಬಂತು, ಸೈಡ್ ವೇಸ್ ಆಗಿ ದಿನನ ಮುಗಿಸಿದ್ರು ಯಾವತ್ತು, ನಿನ್ನೆ ದಿವಸ. ಇವತ್ತೇನಾಯಿತು, ಇವತ್ತು ಅದೇ ಝೋನಲ್ಲಿ ಓಪನ್ ಆಗಿದೆ, ಆದರೆ ಆ ಲೋನ ನೋಡಿ ಬೀಟ್ ಮಾಡಿ ಹೋಗಿದ್ಯಾ ನಿಫ್ಟಿನಲ್ಲಿ, ಬೀಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನೆನ್ನೆ ಲೋಗಿಂತ ಮೇಲ್ಗಡೆ, ನೆನ್ನೆ ಇನ್ನೂ ಒಂದು ಸಣ್ಣ ಲೋ ಮಾಡಿತ್ತು, ಅದಕ್ಕಿಂತ ಸ್ವಲ್ಪ ಸ್ಲೈಟಾಗಿ ಮೇಲ್ಗಡೆ ಲೋ ಮಾಡಿದೆ. ಅಂದರೆ ನೆನ್ನೆ ಲೋನ ಕೂಡ ಟೆಸ್ಟ್ ಮಾಡೋಕ್ಕೆ ಬಂದಿಲ್ಲ, ಕಂಪ್ಲೀಟ್ ಲೋನ. ಈ ಒಂದು ಏನು ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಝೋನ್ ಇತ್ತು 23,160, ಅಲ್ಲೇ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಆದರೆ ಹೊಸ ಹೈ ಮಾಡಿದ್ಯಾ ಇವತ್ತು? ಎಸ್, ಒಂದು ಹೊಸ ಹೈನ ಮಾಡಿದೆ, 23,280. ಇವತ್ತು ಬೆಳಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದ ನಿಮಗೆ. ಮೇಲ್ಗಡೆ ಹೋಗೋದಾದರೆ ಈ 23,300 ಈ ಝೋನ್ ಅನ್ನೋದು ಒಂದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂದೆ ಅಂದರೆ ಈ ಒಂದು ಝೋನು ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ. ಸೊ ಈ ಝೋನ್ ಬಿಟ್ಟು ಹೋಗಿದೆ, ಮತ್ತು ಈ ಝೋನ್ಗಿಂತ ಇನ್ನೂ ಟೆಸ್ಟ್ ಮಾಡೋಕ್ಕೆ ಬಂದಿಲ್ಲ. 23,300, 320 ಅದು ಒಂದು 100 ಡೇ ಮೂವಿಂಗ್ ಆವರೇಜ್ ಝೋನು ಕೂಡ. ಸೊ ನಾಳೆಗೆ ಏನಂದರೆ, ಅಂದರೆ ನೀವು ಇಲ್ಲಿ ಕರೆಕ್ಟಾಗಿ ನೋಡ್ತಾ ಹೋಗೋದಾದ್ರೆ ಯಾವ ರೀತಿ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಚಾನಲ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸ್ಲೈಟಾಗಿ ಹಿಂಗೆ ಹಾಕೊಂಡ್ರೆ ಒಂದು ಚಾನಲ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಈ ಚಾನಲಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ. ಸೊ ಇವಾಗ ಬೈಯರ್ಸ್ಗೆ ಏನಾಗುತ್ತೆ, ಅಪ್ಪಿತಪ್ಪಿ ಗ್ಯಾಪ್ ಓಪನಿಂಗ್ ಆಗಿ ಈ ಝೋನ್ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ಆವಾಗ ಮನ್ಸ್ ಮಾಡ್ತಾರೆ ಕೆಲವರು. ಯಾಕೆಂದರೆ ನೋಡಿ, ಈ ಝೋನ್ ಏನಿತ್ತು ಹಳೇದು ಮೊನ್ನೆ, ಈಗ ಸದ್ಯಕ್ಕೆ ನೋಡೋದಾದ್ರೆ ಇವತ್ತು ನೆನ್ನೆದು ಎರಡು ಕೂಡ ಇಂಟರ್ನಲ್ ಕ್ಯಾಂಡಲ್ಲೇ. ಮೊನ್ನೆ ಏನು ಜೋರಾಗಿ ಸೆಲ್ಲಿಂಗ್ ಬಂದಿತ್ತು, ಅದ್ರ ಒಳಗಡೆನೇ 2 ದಿನ ಮುಗಿಸಿದಾರಲ್ವ, ಈಗ ಇಂಟರ್ನಲ್ ಕ್ಯಾಂಡಲ್ ಆಗಿದೆ. ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ 23,320 ಈ ಝೋನ್ ಏನಾದ್ರು ನಾಳೆ ಬ್ರೇಕ್ಔಟ್ ಆಯಿತು, ಗ್ಯಾಪ್ ಓಪನಿಂಗ್ ಆಗಿ ಸ್ವಲ್ಪ ಹೊತ್ತಾಗಿ ಇಲ್ಲಿಂದ ಬ್ರೇಕ್ಔಟ್ ಆಗೋಕ್ಕೆ ಹೋಗ್ತಾ ಇದೆ ಅಂತಂದರೆ, ಆಗ ಈ ಒಂದು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನ ಫಿಲ್ ಮಾಡ್ಬೋದು. ಸೊ ಗ್ಯಾಪ್ ಫಿಲ್ ಮಾಡಬಹುದೇ ನಿಫ್ಟಿ ನಾಳೆ ಅಂತ ಕೇಳಿದ್ದೀನಿ, ಯಾಕೆಂದರೆ ನಾಳೆ ಎಕ್ಸ್ಪೈರಿ ದಿನ. ಸೊ ಆ ಒಂದು ಮೂಮೆಂಟ್ ಬರ್ತಾ ಹೋಗ್ಬೋದು. ಸೊ ಗ್ಯಾಪ್ ಫಿಲ್ ಆದರೆ ಎಲ್ಲಿ ತನಕ ಹೋಗಿ ಫಿಲ್ ಆಗುತ್ತೆ, ಈ 23,400 ಈ ಲೆವೆಲ್ ಇದೆಯಲ್ಲ, ಇಲ್ಲಿಗೆ ಬಂದು ಫಿಲ್ ಆಗಬೇಕು ಗ್ಯಾಪ್ ಫಿಲ್ ಆಯಿತು ಅಂತಂದರೆ. ಅದಕ್ಕೆ ನಾನು ಮೇಲ್ಗಡೆ ಹೋಗ್ತಾ ಹೋಯ್ತು ಅಂತಂದರೆ ಈ 23,500 ಹತ್ತಿರ ನಿಮಗೆ ಟ್ರೆಂಡ್ ಲೈನ್ ಇದ್ದೇ, ಸೊ ನೋಡ್ತೋಣ, ಅಲ್ಲಿ ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಸೊ 23,400 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅಕಸ್ಮಾತ್ ನಾಳೆ ಏನಾದ್ರು ಈ ಚಾನಲ್ನ ಬ್ರೇಕ್ಔಟ್ ಆಗಿ ನಿಫ್ಟಿ ಮೇಲ್ಗಡೆ ಕೊಡ್ತು ಅಂತಂದರೆ ಇನ್ನೂ ತುಂಬ ಜೋರಾಗಿ ರಿಕವರಿ ಬರುತ್ತಾ, ಅದು ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಬಟ್ ಅಪ್ಪಿತಪ್ಪಿ ಇದೇ ಝೋನಲ್ಲಿ ಓಪನ್ ಆಗಿ ಅಂದರೆ ಕೆಳಗಡೆ ಹೋಯಿತು ಅಂದರೆ 23,160 ನಿನ್ನೆ ಮಾಡಿದ್ದು ಇವತ್ತು ಮಾಡಿದಂಥ ಲೋನ ಏನಾದರೂ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂತು ಅಂದರೆ ನಮಗೆ ಒಳ್ಳೆ ಟ್ರೇಡ್ ಅನ್ನೋದು ಸಿಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅಂದರೆ ಒಂದು ಹೊಸ ಲೋನೇ ಟ್ರೈ ಮಾಡೋಕ್ಕೆ ನೋಡ್ತಾರೆ, ತಿರ್ಗಾ 23,000 ಅಟೆಂಡ್ ಮಾಡೋಕ್ಕೆ ನೋಡ್ತಾರೆ, ಆಗ 23,000 ತನಕ ಹೋಗ್ಬೋದು. ಅಲ್ಲಿಂದ ಶಾರ್ಪ್ ಆಗಿ ಇನ್ನೂ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಹೋಗ್ಬೋದು, ಅಥವಾ ಮತ್ತೆ ಒಂದು ಬೌನ್ಸ್ ಆಗಿ ಒಂದು ಸೈಡ್ ವೇಸ್ ಆಗಿ ಮುಳಿತಾ ಹೋಗ್ಬೋದು. ಸೊ ನಾಳೆ ಡೈರೆಕ್ಷನಲ್ ಟ್ರೇಡ್ ಒನ್ ಸೈಡ್ ಆಗಿ ನಮಗೆ ಬರಬೇಕು ಅಂತಂದರೆ ಆಪರ್ಚುನಿಟಿ ಮೇಲ್ಗಡೆ ಲೆವೆಲ್ಗಿದೆ, ಆ ಥರ ಏನಾದ್ರು ಚಾನ್ಸ್ ಕೊಡ್ತು ಅಂತಂದರೆ, ಅಂದರೆ ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ನಿಮಗೆ 23,400, 450 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪ್ಪಿತಪ್ಪಿ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗಿ 23,160 ಇದನ್ನೆಲ್ಲ ಬ್ರೇಕ್ ಆಯಿತು ಅಂತಂದರೆ ಅಪ್ಸೈಡ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಇಮಿಡಿಯೇಟಾಗಿ ವೇಟ್ ಮಾಡಬೇಕು ಮಾರ್ಕೆಟು. ಇನ್ನೂ ಕೂಡ ಈ ರೇಂಜ್ ಒಳಗಡೆ, ಈ ಒಂದು ಇಂಟರ್ ಕ್ಯಾಂಡಲ್ ರೇಂಜ್ ಒಳಗಡೆ ಉಳಿತಾ ಇದೆ ಅಂತ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಕ್ವಿಕ್ಕಾಗಿ ಯಾವ ರೀತಿಯಾಗಿದೆ ಆಪ್ಷನ್ ಚೈನಲ್ಲಿ ಅಂತ ನೋಡ್ತಾ ಬರೋದಾದರೆ ನೋಡಿ, 23,200 ಕೊನೆ ಮೂಮೆಂಟಲ್ಲಿ ಸ್ವಲ್ಪ
ಬಿಲ್ಡ್ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ. 23,300 ರೆಸಿಸ್ಟೆನ್ಸ್ ಇದೆ. ಸೊ ನಾಳೆ 23,200 ಅಥವಾ 23,160 ಈ ಝೋನ್ನ ಬಿಟ್ಟು ಬರಬಾರ್ದು. ಇದೇ ರೀತಿಯಾಗಿ ಮೇನ್ಗಡೆ ಹೋಯಿತು ಅಂದರೆ ಈ ಒಂದು ಗ್ಯಾಪ್ ಏನಿದೆ 23,400 ತನಕ ಆ ಗ್ಯಾಪ್ ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ ನೋಡೋಣ ಎಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ್ದನ್ನು ನೀವು ಡಿಸೈಡ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಒಂದು ಸಣ್ಣ ರೇಂಜಲ್ಲಾಗಿತ್ತು, ಆದರೆ ಕೊನೆ ಮೂಮೆಂಟಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬಂದಾಗ ಕಾಣಿಸ್ತಾ ಇದೆ ಅಲ್ವಾ. ಕೊನೆ ಮೂಮೆಂಟಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬಂತು ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಆದರೂ ಕೂಡ ಇವತ್ತು ನೀವು ಓವರಾಲ್ ನೋಡೋದಾದರೆ ಒಳ್ಳೆ ರೀತಿಯಂತ ಹೈ ಮಾಡ್ತು. ಎಸ್ಪೆಷಲಿ ನಿನ್ನೆ ಬ್ಯಾಂಕ್ ನಿಫ್ಟಿ ನೋಡೋದಾದರೆ 48,000 ಟಚ್ ಮಾಡಿದಂಥದ್ದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆಮೇಲೆ ದಿನದ ಎಂಡಷ್ಟೊತ್ತಿಗೆ ನಿಮಗೆ ಆಲ್ಮೋಸ್ಟ್ 49,000 ಕೂಡ ಟೆಸ್ಟ್ ಮಾಡ್ತು. ಅಂದರೆ ನೀವು ಸರಿಸುಮಾರು ನೋಡೋದ್ರೆ 1,000 ಪಾಯಿಂಟ್ಸ್ ರಿಕವರಿ. ಸೊ ಕಂಪ್ಯಾರಿಟಿವ್ಲಿ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇದೆ. ಯಾಕೆ ಹೇಳಿ, ನಿನ್ನೆ ಸಂಕ್ರಾಂತಿ ದಿನ ಮಾಡಿದಂಥ ಲೋನ ಇವತ್ತು ನಿಫ್ಟಿ ಆಲ್ಮೋಸ್ಟ್ ಅದ್ರ ಹತ್ರ ಬಂದು ಟ್ರೈ ಮಾಡ್ತು. ಆದರೆ ಬ್ಯಾಂಕ್ ನಿಫ್ಟಿ ನೋಡಿ ತುಂಬ ಮೇಲ್ಗಡೆನೇ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಅಂದರೆ ಕ್ಲೀನಾಗಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಮಾಡೋ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ನೀವು ಹಾಕೊಂಡ್ರು ಕೂಡ ಒಂದು ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ಒಂದು ಚಾನಲ್ ಹೋಗೋ ಥರ ಕಾಣಿಸ್ತಾ ಇದೆ. ಸೊ ನಾಳೆ ಏನಾದರೂ ಈ ಚಾನಲ್ ಅಂದರೆ ಈ ಚಾನಲ್ನ ಕೆಳಗಡೆ ಬಂದಿದೆ, ಲಾಸ್ಟ್ ಟೈಮಲ್ಲಿ ಒಂದು ಸೆಲ್ಲಿಂಗ್ ಬಂದಿದ್ದರಿಂದ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಏನಾದರೂ ಈ ಚಾನಲ್ನ ಬ್ರೇಕ್ಔಟ್ ಆಗಿ ಮತ್ತೊಂದು ಆಯಿತು ಅಂತಂದರೆ ತಿರ್ಗಾ 49,600 ಅಥವಾ ಮೇಲ್ಗಡೆ ಒಂದು ನಾವು ಟ್ರೆಂಡ್ ಲೈನ್ ಹಾಕೊಂಡಿದ್ವಲ್ಲ ಅದು ಯಾವುದು 49,800 ಅಂತ ಕಾಣುತ್ತೆ. 49,800 ತನಕ ಟ್ರಾವೆಲ್ ಆಗೋ ಥರ ಇರುತ್ತೆ. ಬಟ್ ಫಸ್ಟ್ ಆಫ್ ಆಲ್ 49,000 ಅನ್ನೋದು ರೆಸಿಸ್ಟೆನ್ಸು. ಯಾಕೆಂದರೆ ನೆನ್ನೆನೂ ಕೂಡ ಅಟೆಂಡ್ ಮಾಡಿತ್ತು, ಇವತ್ತು ಕೂಡ ಅಟೆಂಡ್ ಮಾಡಿ ಇಲ್ಲಿ ಸೆಲ್ ಮಾಡಿದ್ದು. ಫಸ್ಟ್ ಅದನ್ನ ಬ್ರೇಕ್ ಆಗಬೇಕು. 46,000 ಬ್ರೇಕ್ ಆಯಿತು ಅಂದರೆ ಈ ಚಾನಲ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು 49,200, 300 ಈ ಥರ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗಲೇ ಒಂದೇ ಸಲ ಆಯಿತು ಬಂದರೆ ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಆದರೆ ನಮ್ಮ ಈಗಲೇ ಆಂಟಿಸಿಪೇಷನ್ ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ 48,600 ಏನಾದ್ರು ನಾಳೆ ಬ್ರೇಕ್ ಆಯಿತು ಅಂತಂದರೆ ನೀವು ಮೇಲ್ಗಡೆ ಮತ್ತೆ ಟ್ರೇಡ್ ಇದೆ ಅನ್ನೋದನ್ನು ಅನ್ಕೊಳಕ್ಕೆ ಆಗೋದಿಲ್ಲ. ಸೊ ಯಾರಾದರೂ ಬ್ಯಾಂಕ್ ನಿಫ್ಟಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಆ ರೀತಿ ಪ್ಲಾನ್ ಮಾಡೋದು. ಬ್ಯಾಂಕ್ ನಿಫ್ಟಿನ ಒಳ್ಳೆ ಟ್ರೇಡ್ ಸಿಗುವಂಥ ಸಾಧ್ಯತೆ ಇದೆ ನಾಳೆ. ಬೇರೆ ಇಂಡೆಕ್ಸ್ಗಳನ್ನು ಟ್ರ್ಯಾಕ್ ಮಾಡಿಲ್ಲ, ಬಟ್ ಫಿನ್ ನಿಫ್ಟಿ ಇನ್ನೇನು ಅದೇ ರೀತಿ ಇರುತ್ತೆ. ಆದರೆ ಮಿಡ್ ಕ್ಯಾಪ್ ನಿಫ್ಟಿ ಅಂತ ನೀವು ನೋಡ್ತಾ ಹೋಗೋದಾದರೆ ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ ಝೋನ್ನ ಮುರ್ಕೊಂಡು ಬಂದಿರೋದ್ರಿಂದ ವಾಪಸ್ ಈಗ ಮೇಲ್ಗಡೆ ಹೋದರೂ ಕೂಡ ಈ 12,250 ಈ ಝೋನೆಲ್ಲ ರೆಸಿಸ್ಟೆನ್ಸೇ ಆಗಿದೆ. ಸೊ ನಾಳೆ ಮೇಲ್ಗಡೆ ಹೋಯಿತು ಅಂದರೆ 12,250 ತನಕ ಅಟೆಂಡ್ ಮಾಡೋಕ್ಕೆ ಹೋಗ್ಬೋದು. ಅಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಖಂಡಿತ ಇದೆ. ಯಾಕೆಂದರೆ 12,250 ಮಲ್ಟಿಪಲ್ ಟೈಮ್ ಸಪೋರ್ಟ್ ತೊಗೊಂಡಿದ್ದನ್ನ ಬಿಟ್ಟು ಕೆಳಗಡೆ ಬರ್ತಾ ಇರೋದು ನೋಡೋಣ. ಫಿನ್ ನಿಫ್ಟಿ ಇನ್ನೇನು ಯಥಾ ಪ್ರಕಾರ ಬ್ಯಾಂಕ್ ನಿಫ್ಟಿ ಯಾವ ಥರ ಇರುತ್ತೋ ಅದೇ ರೀತಿ ಮೂವ್ಮೆಂಟ್ ಆಗುತ್ತೆ. 23,800 ರೆಸಿಸ್ಟೆನ್ಸ್ ಇವತ್ತು ಟಚ್ ಮಾಡಿಬಿಟ್ಟು ಕೆಳಗಡೆ ಬಂದಿರೋ ಥರ ಕಾಣಿಸ್ತಾ ಇದೆ. ಸೊ ಇದಿಷ್ಟು ನಾಳೆ ಇಂಡೆಕ್ಸ್ಗಳ ಬಗ್ಗೆ ಆಯಿತು. ನಿಫ್ಟಿ ನಾಳೆ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. 23,500 23,000 ಈ ರೇಂಜ್ ಒಳಗಡೆ ಮುಗಿಸ್ತಾರೆ. ಆದರೆ ಇನ್ನೂ ನೀವು ಸ್ಕ್ವೀಸ್ ಮಾಡ್ಕೊಳಕ್ಕೆ ಮತ್ತೊಂದಕ್ಕೆ ಎಲ್ಲಿ ಓಪನ್ ಆಗಿ ಯಾವ ರೀತಿ ಮೂವ್ಮೆಂಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಏನಾದರೂ ಇಲ್ಲೇ ಓಪನಿಂಗ್ ಕೊಟ್ಟು ಇನ್ನು ಆರಾಮಾಗಿ 23,300 ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗ್ತೀನಿ ಅಂದರೆ ನೀವು 23,000 ಬದಲಿಗೆ 23,100 ಕಡೆ 23,100, 150 ಪಿ ಕಡೆಗೆ ನೀವು ಶಿಫ್ಟ್ ಆಗ್ತಾ ಹೋಗ್ಬೋದು. ಕನ್ಫರ್ಮೇಷನ್ ಕೊಟ್ಟು ಈ 23,320 ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಆ ರೀತಿ ಪೊಸಿಷನ್ನ ಶಿಫ್ಟ್ ಮಾಡ್ಕೊತ ಬರ್ಬೋದು. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ್ದು ಡಿಸೈಡ್ ಆಗ್ತಾ ಹೋಗುತ್ತೆ. ಇಂಡಿಯಾ ವಿಕ್ಸ್ ನೋಡ್ತಾ ಬರೋದಾದ್ರೆ ಎಲ್ಲಿದೆ ಅಂತ. ಇಂಡಿಯಾ ವಿಕ್ಸ್ ಸ್ವಲ್ಪ ಕೂಲ್ ಡೌನ್ ಆಗಿದೆ, ಆದರೆ ಈಗಲೂ ಕೂಡ 15ರ ಮೇಲೆ ಇದೆ. ಹಾಗಾಗಿ ನೀವು ಏಕ್ದಮ್ ಸಿನ ಬೈ ಮಾಡೋ ಥರ ಆಪರ್ಚುನಿಟಿ ಕಮ್ಮಿ ಇದೆ. ಪಿ ಸೆಲ್ ಮಾಡೋದ್ರ ಬಗ್ಗೆನೇ ನಾವು ನೋಡ್ತಾ ಹೋಗಬೇಕು. ಅಂದರೆ ಒಂದು ಸಣ್ಣ ಶಾರ್ಟ್ ಕವರಿಂಗ್ ಬರುತ್ತೆ ಅಂತಲೇ ಇರಬೇಕು, ಮತ್ತು ತುಂಬ ಹೊತ್ತು ಟ್ರೇಡ್ನ ಹೋಲ್ಡ್ ಮಾಡೋಂಗಿಲ್ಲ. ಆಯಿತು ನಾಳೆ ಒಂದು 200 ಪಾಯಿಂಟ್ ಏನಾದ್ರು ಮೂವ್ಮೆಂಟ್ ಆಯಿತು ಅಂತಂದರೆ ಅದು ಆಗ್ಬೋದು, ಅದು ಇಲ್ಲ ಅಂತಲ್ಲ. ಆದರೆ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡೋ ಥರ ಸಿಚುವೇಷನಲ್ಲಿ ಇಲ್ಲ. ಯಾಕೆಂತಂದರೆ ಈಗಲೂ ಕೂಡ ನಾವು ಒಂದು ರಿಕವರಿ ಹಂತದಲ್ಲೇ ಇದೀವಿ ಹೊರತು ಇಲ್ಲೇನೋ ಒಂದು ತುಂಬ ಎಸ್ಟಾಬ್ಲಿಷ್ ಆಗಿದೆ, ಇಂಟರ್ ಕ್ಯಾಂಡಲ್ನ ಬ್ರೇಕ್ಔಟ್ ಆಗಿ ಮತ್ತೊಂದಾಗಿದೆ ಆ ಥರ ಏನೂ ಇಲ್ಲ. ಜೊತೆಗೆ ವಿಕ್ಸು ಕೂಡ ಈಗಲೂ ಕೂಡ ಸ್ವಲ್ಪ ಭಯ ಇದೆ ಮಾರ್ಕೆಟಲ್ಲಿ ಅಂತ ಹೇಳ್ತಾ ಇದೆ. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಅದಕ್ಕೆ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಟಿಗೆ ಬರ್ತಾ ಇರುತ್ತೆ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ITI. ಇದು ಒಂದು ಟೆಲಿಫೋನ್ ಇಂಡಸ್ಟ್ರೀಸು, ಟೆಲಿಕಮ್ಯುನಿಕೇಷನ್ಗೆ ನೆರವಾಗುವಂಥ ಎಕ್ವಿಪ್ಮೆಂಟ್ಗಳು ಮತ್ತೊಂದನ್ನೆಲ್ಲ ಡೆಲಿವರ್ ಮಾಡೋಂಥದ್ದು. ಆದರೆ ಈಗ ಒಂದು 3-4 ವರ್ಷದಿಂದ ನೀವು ನೋಡ್ತಾ ಬರೋದಾದರೆ ಕ್ವಾರ್ಟರ್ ರಿಸಲ್ಟ್ಸ್ ಮತ್ತೊಂದು ಎಲ್ಲೂ ಕೂಡ ಪಾಸಿಟಿವ್ ಆಗಿ ರಿಟರ್ನ್ಸ್ನ ಕೊಟ್ಟಿಲ್ಲ. ಜೊತೆಗೆ FIಗಳು ಕೂಡ ಅಂಥದ್ದೇನು ಇಲ್ಲ. 300 ಅನ್ನೋದು ಹರೀಶರು ಮತ್ತು ಕೆಲವರು ಕೇಳಿದ್ರಲ್ಲ ಟ್ರೆಂಡ್ ಲೈನ್ ಹಾಕೋಣೋದನ್ನು ಲೈವ್ ಆಗಿ ನೋಡೋಣ ಅಂತ. ನೋಡಿ ಇಲ್ಲಿ ನೋಡೋದಾದರೆ ವೀಕ್ಲಿ ಕ್ಯಾಂಡಲ್ ಇಲ್ಲಿ ನೋಡಿದ್ರೆ ಏನು ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಇಟ್ಟರೆ ಇಲ್ಲಿ ಕ್ಲೀನಾಗಿ ಇಲ್ಲಿ ಒಂದು ಪ್ರೈಸ್ ಆಕ್ಷನ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಅಲ್ಲಿ ನೀವು ಒಂದು ಟ್ರೆಂಡ್ ಲೈನ್ ಹಾಕೋಬಹುದು. ಸೊ 300 ಅನ್ನೋದು ಸ್ಟಾಕಿಗೆ ಸಪೋರ್ಟು. ಬಟ್ ಈ ಸಮಯದಲ್ಲಿ ನೀವು ಇನ್ವೆಸ್ಟ್ ಮಾಡೋ ಥರದ್ದಿಲ್ಲ. ಯಾಕೆಂತಂದರೆ ಇಲ್ಲಿ ಒಂದು ಏನಂತ ಕಾಣಿಸ್ತಾ ಇದೆ, ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್, ಒಂದು ಶೂಟಿಂಗ್ ಸ್ಟಾರ್ ಪ್ಲಸ್ ಇಲ್ಲಿ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ ಫಾರ್ಮ್ ಆಗೋ ಥರ ಕಾಣಿಸ್ತಾ ಇದೆ. ಆ ರೀತಿ ಆಯಿತು ಅಂದರೆ ಸ್ಟಾಕು ಕೆಳಗಡೆ ಬರ್ತಾ ಹೋಗ್ಬೋದು. 300 ಲೆವೆಲ್ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಬೆಟರ್ ರಿಲಯನ್ಸು, ಏರ್ಟೆಲ್ಲು ಯಾವ್ದು ಸ್ಟಾಕ್ಗಳಿದೆ ಆಲ್ರೆಡಿ ಟೆಲಿಕಮ್ಯುನಿಕೇಷನ್ ಮೇನ್ರಲ್ಲಿ ಇರುವಂಥದ್ದು ಅದನ್ನ ಕೆಲಸ ಮಾಡೋದು. ತುಂಬ ವಾಲ್ಯೂಮ್ಗಳು ಕೂಡ ಆಗ್ತಾ ಇದೆ, ಇಲ್ಲಿ ಪಂಪ್ ಆ್ಯಂಡ್ ಡಂಪ್ ಕೂಡ ಆಗ್ತಾ ಇರ್ಬೋದು. ಬಟ್ ನಥಿಂಗ್ ಸೋ ಗುಡ್ ಆನ್ ಫಂಡಮೆಂಟಲ್ಸ್ ಅಂತ ಹೇಳ್ಬೋದು. ಪ್ರಾಫಿಟ್ ಮಾಡಿರೋಂಥ ವರ್ಷ ತುಂಬ ಕಡಿಮೆ ಇದೆ ಇವ್ರದ್ದು. ಇಯರ್ ಆನ್ ಇಯರ್ ನೆಗೆಟಿವ್ನ ರಿಪೋರ್ಟ್ ಮಾಡ್ತಾ ಇದ್ದಾರೆ ITI ಅನ್ನೋ ಕಂಪನಿ. ಅದೇ ರೀತಿಯಾಗಿ ಹೈಟೆಕ್ ಪೈಪ್ಸ್ ಬಗ್ಗೆ ಹೇಳಿ ಅಂತ ಹೇಳಿದರೆ, ಇದು ಒಂದು ಸೆಕ್ಷನ್ ಪೈಪ್, ಸ್ಟೀಲ್ ಸೆಕ್ಷನ್ ಪೈಪ್ನೆಲ್ಲ ಮಾಡುವಂಥ ಕಂಪನಿ. ಇದರಲ್ಲಿ ಬೇರೆ ಇದ್ದಾರೆ, ಬೇರೆ NMDC ಬೇರೆ ಪ್ಲೇಯರ್ಗಳಿದ್ದಾರೆ. ಬಟ್ ಇದರಲ್ಲೂ ನೀವು ನೋಡ್ತಾ ಬರೋದಾದರೆ ಇವಾಗ 140 ಅನ್ನೋದು ಒಂದು ಸಪೋರ್ಟ್ ಝೋನ್ ಆಗಿತ್ತು. ಇಲ್ಲಿ ನೀವು ಹಿಂದೆ ನೋಡ್ತಾ ಹೋಗೋದಾದ್ರೆ ಕ್ಲೀನಾಗಿ ಇಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ ಅಲ್ವಾ. ನೋಡಿ ಇಲ್ಲೆಲ್ಲ ಟೆಸ್ಟ್ ಮಾಡಿ ಹೋಗಿದ್ದಂಥ ಝೋನು ಅಲ್ಲಿ ಸಪೋರ್ಟ್ ಅನ್ನೋದು ಕಾಣಿಸ್ತಾ ಇದೆ. ಆದರೆ ವಾಲ್ಯೂಮ್ ಬಂದಿಲ್ಲ, ಡೈಲಿ ಕ್ಯಾಂಡಲ್ಲಿ ವಾಲ್ಯೂಮ್ ಬಂದಿಲ್ಲ. ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗೋ ಥರ ಕಾಣಿಸಿದೆ ಇಲ್ಲಿ ಡೈಲಿ ಕ್ಯಾಂಡಲ್ಲಿ. ಎನ್ಗಲ್ಫಿಂಗ್ ಪ್ಯಾಟರ್ನ್ ಆದರೆ ಏನು, ಒಂದು ಲೋಯರ್ ಹೈ ಇದೇ ಥರ ಆಗ್ತಿತ್ತಲ್ಲ, ಇದು ವಾಪಸ್ ಇವಾಗ 160 ಇಲ್ಲಿ ತನಕ ಒಂದು ಶಾರ್ಟ್ ಕವರಿಂಗ್ ಕೊಡೋಕ್ಕೆ ಅಟೆಂಡ್ ಮಾಡ್ತಾ ಹೋಗೋದು.
ಹೇಳ್ಬೋದು. ಬಟ್ ಈಗಲೂ ಕೂಡ ಒಂದು ಒಳ್ಳೆ ವಾಲ್ಯೂಮ್ ಬಂದಿದ್ರೆ ಓಕೆ ಇಲ್ಲಿ ಏನೋ ಬೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಆ ಥರ ಕಾಣಿಸ್ತಾ ಇಲ್ಲ. ಹಾಗಾಗಿ ಇನ್ನೂ ಕೂಡ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಇನ್ನೂ ಕೆಳಗಡೆ ಬಂದರೆ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ನೆಕ್ಸ್ಟ್ ವೀಕ್ಲಿ ಕ್ಯಾಂಡಲ್ ನೀವು ಹೋಗ್ಬಿಟ್ಟು ಸಪೋರ್ಟ್ ನೋಡೋದಾದರೆ ಆಲ್ಮೋಸ್ಟ್ 100 ಲೆವೆಲಲ್ಲಿ ನಮಗೆ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಇರುತ್ತೆ ಅಂತ ಕಾಣಿಸ್ತಾ ಇದೆ. ಸೊ 100 ಒಂದೊಂದ್ಸಲ ಮೇಲ್ಗಡೆ ಹಾಕ್ಬಿಡುತ್ತಿದ್ದು. ಸೊ 100 ಲೆವೆಲ್ಗೆ ಬರ್ಬೋದು. ಸೊ 130ರಿಂದ 100 ಈ ಲೆವೆಲಲ್ಲಿ ಏನು ಮಾಡುತ್ತೆ ನೋಡೋದು, ವಿಚ್ ಇಸ್ ಟಿಪಿಕಲಿ ನೋಡಿ 100 200 ಮೂವಿಂಗ್ ಆವರೇಜ್ ಕೂಡ ಅಲ್ಲೇ ಇದೆ. ಸೊ ಹಾಗಾಗಿ ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ಬಿಕಾಸ್ ಯಾವುದೂ ಒಳ್ಳೆ ವಾಲ್ಯೂಮ್ ಬಂದಿಲ್ಲ. ಇನ್ನೂ ಕೂಡ ಸೆಲ್ ಆಗುವಂಥ ಸಾಧ್ಯತೆ ಇದೆ ಈ ಸ್ಟಾಕು. ಅದೇ ರೀತಿಯಾಗಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಬಗ್ಗೆ ಹೇಳಿ ಅಂದಿದ್ರಿ. ಮಿಡ್ ಕ್ಯಾಪ್ IT ಕಂಪ್ನಿಗಳು ತುಂಬ ಅಟ್ರಾಕ್ಟಿವ್ ಆಗಿದೆ ಈಗ. ಇವೊಂದು ಅದು ವ್ಯಾಲ್ಯೂಯೇಷನ್ ವೈಸು ಲಾರ್ಜ್ ಕ್ಯಾಪ್ IT ಕಂಪ್ನಿಗಳಿಗಿಂತ ಜಾಸ್ತಿನೇ ಇರುತ್ತೆ ಯಾವಾಗಲೂ. ಯಾಕೆ ಅಟ್ರಾಕ್ಟಿವ್ ಆಗಿದೆ ಅಂತಂದರೆ ಲಾರ್ಜ್ ಕ್ಯಾಪ್ IT ಕಂಪ್ನಿಗಳೆಲ್ಲ ಆಲ್ ಟೈಮ್ ಹೈಯಲ್ಲಿ ನಡೀತಾ ಇದೆ. USD INR ಅಂದರೆ ಡಾಲರ್ ಸ್ಟ್ರೆಂತ್ ಆಗಿ ರುಪಿ ಮೇಲೆ 86 ರೂಪಾಯಿ ಆಲ್ಮೋಸ್ಟ್ ತಲುಪ್ತಾ ಇದೆ ಅಲ್ವಾ. ಸೊ ಹೀಗಿದ್ದಾಗ ಮಿಡ್ ಕ್ಯಾಪ್ IT ಕಂಪ್ನಿಗಳು ಕೂಡ ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಕೊಡಬೇಕು. ಜೊತೆಗೆ ಒಂದು ಒಳ್ಳೆ ರೀತಿಯಾದಂಥ ಸೆಲ್ಲಿಂಗ್ ಆಗೋಗಿದೆ. ಎಸ್ಪೆಷಲಿ ಹ್ಯಾಪಿಯೆಸ್ಟ್ ಮೈಂಡ್ಸ್ನ ಹಿಂದೆ ಕೂಡ ಮಾತಾಡಿದ್ವಿ. ಈ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ನೋಡಿ ಅದೇ ರೆಸಿಸ್ಟೆನ್ಸ್ ಆಗ್ತಾ ಇತ್ತು, ಈಗ ಅದೇ ಸಪೋರ್ಟ್ ಆಗ್ತಾ ಇದೆ ಅಂತ ಮಾತಾಡಿದ್ವಿ. ಈಗ ನೀವು ಡೈಲಿ ಕ್ಯಾಂಡಲ್ಲಿ ಬಂದು ನೋಡೋದಾದ್ರೂ ಹ್ಯಾಪಿಯೆಸ್ಟ್ ಮೈಂಡ್ಸಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಆಗಿರೋದ್ರೂ ಕಾಣಿಸ್ತಾ ಇದೆ. ಇಲ್ಲಿ ರೀಸೆಂಟಾಗಿ ಒಂದು ಒಳ್ಳೆ ಒಂದು ಅಪ್ ಮೂವ್ಮೆಂಟ್ ಕೊಡ್ತಲ್ಲ 700ರಿಂದ 760 ತನಕ. ಅದರೊಳಗಡೆ ಈಗಲೂ ಕೂಡ ಆ ಝೋನ್ನ ಬಿಟ್ಟು ಹೋಗೋಕ್ಕಾಗಿಲ್ಲ. ಇದರೊಳಗಡೆ ಇಂಟರ್ನಲ್ ಕ್ಯಾಂಡಲ್ ಆಗ್ತಾ ಇದೆ. ಬಟ್ ಇಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಬಂದಿದೆ. ಸೊ ಈ ಕ್ಯಾಂಡಲ್ನ ಲೋನೇ ನೀವು ಇಟ್ಕೊಂಡು 700 ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟಾಕಲ್ಲಿ ಒಂದು ಶಾರ್ಟ್ ಟರ್ಮ್ ಆಪರ್ಚುನಿಟಿನ ಹುಡುಕ್ಬೋದು. ಬಟ್ ನಿಮ್ಮ ಸ್ಟಾಪ್ ಲಾಸ್ ತುಂಬ ಸ್ಟ್ರಿಕ್ಟ್ ಆಗಿರಬೇಕು. 700 ನಿಮ್ಮ ಸ್ಟಾಪ್ ಲಾಸ್ ಆಗಿರಬೇಕು. ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಕೊಡುವಂಥ ಸಾಧ್ಯತೆ ಇದೆ ಹ್ಯಾಪಿಯೆಸ್ಟ್ ಮೈಂಡ್ಸ್, ಬಿಕಾಸ್ ಒಂದು ಒಳ್ಳೆ ವಾಲ್ಯೂಮ್ ಆಗಿದೆ, ಟ್ರೆಂಡ್ ಲೈನಲ್ಲಿ ಸಪೋರ್ಟ್ ತಗೊಳ್ತಾ ಇದೆ. ಸೊ ಕನ್ಸಿಡರ್ ಮಾಡ್ಬೋದು ಶಾರ್ಟ್ ಟರ್ಮ್ ಟು ಮಿಡ್ ಟರ್ಮ್ ಆಪರ್ಚುನಿಟಿ ಹ್ಯಾಪಿಯೆಸ್ಟ್ ಮೈಂಡ್ಸಲ್ಲಿ. ಅಗೇನ್ ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. NGL ಫೈನ್ ಕೆಮಿಕಲ್ಸ್, ಇದು ಅನಿಮಲ್ ರಿಲೇಟೆಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಬರುತ್ತಲ್ಲ ಅದನ್ನು ಮಾಡುವಂಥ ಒಂದು ಕೆಮಿಕಲ್ ಕಂಪನಿ. ಫಾರ್ಮಾಗೆ ಕೂಡ ಹಾಕ್ತಾರೆ ಇದನ್ನ, Divi's Labs ಇದರೆಲ್ಲ ಇದೆಯಲ್ಲ ಅದು ಕೂಡ ಹಾಕ್ತಾ ಹೋಗ್ಬೋದು. ಸೊ ಒಳ್ಳೆ ರಿಸಲ್ಟ್ಸ್ನ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಆಗಿತ್ತು ಯಾವುದು, ಸರಿಸುಮಾರು 1800 ಲೆವೆಲ್ ಅನ್ನೋದು. ಸೊ ಈ 1800 ಲೆವೆಲ್ನ ನೋಡಿ ಇಲ್ಲಿ ಕ್ಲೀನಾಗಿ ಇದನ್ನ ಬ್ರೇಕ್ ಆಗಿಬಿಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಮೋರ್ ಓವರ್ 200 ಮೂವಿಂಗ್ ಆವರೇಜ್ ಇನ್ನು ವೀಕ್ಲಿ ಕ್ಯಾಂಡಲ್ ಫಾರ್ಮೇ ಆಗಿಲ್ಲ. ಡೈಲಿ ಕ್ಯಾಂಡಲ್ಲಿ 200 ಮೂವಿಂಗ್ ಆವರೇಜು 100 ಮೂವಿಂಗ್ ಆವರೇಜನ್ನ ಕ್ರಾಸ್ ಓವರ್ ಮಾಡಿಬಿಟ್ಟಿದೆ. ಅಂದರೆ ಅರ್ಥ ಏನು, ಸ್ಟಾಕು ವೀಕ್ ಇದೆ. ಸೊ ವೀಕ್ ಇರೋದಂದಾಗ ನೀವು ಈಗ ಬೈ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಇಂಪಾರ್ಟೆಂಟ್ ಲೆವೆಲ್ನ ಕೂಡ ಬಿಟ್ಟು ಕೆಳಗಡೆ ಬರ್ತಾ ಇದೆ. ಸೊ ಕೆಳಗಡೆ ಬಂದರೆ ಎಲ್ಲಿ ತನಕ ಬರ್ಬೋದು, 1400 1500 ಲೆವೆಲ್ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿಗೆ ಬಂದಾಗ ಏನಾದರೂ ಒಂದು ಒಳ್ಳೆ ವಾಲ್ಯೂಮ್ ಆಗಿ ಮತ್ತೊಂದು ಆಯಿತು ಅಂತಂದರೆ ಆಗ ನೋಡ್ತಾ ಹೋಗ್ಬೋದು. ಬಟ್ ಸದ್ಯಕ್ಕೆ ಇಂಥ ಒಂದು ಇಂಪಾರ್ಟೆಂಟ್ ಲೆವೆಲ್ನ ನೋಡಿ, ಹಿಸ್ಟಾರಿಕಲ್ ಲೆವೆಲ್ಗಳನ್ನು ಈಗ ಸ್ಟಾಕ್ ಲಿಸ್ಟ್ ಆದಾಗಿಂದ ಇದು ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗಿತ್ತು. ಈಗ ಮೇಲ್ಗಡೆ ಹೋದರೆ ಅದೇ ಸಪೋರ್ಟ್ ಆಗ್ತಾ ಇತ್ತು. ಅಂಥದ್ದನ್ನು ಸುಮಾರು ಜನ ಅಟೆಂಡ್ ಮಾಡಿ ಆಗಲ್ಲ ಅಂತ ಕೆಳಗಡೆ ಬಿಟ್ಟು ಬಂದಿದೆ. ಅಂದರೆ ಈಗ ವಾಪಸ್ ಮೇಲ್ಗಡೆ ಹೋದ್ರೂ ನಿಮಗೆ 1800 ಅನ್ನೋದು ರೆಸಿಸ್ಟೆನ್ಸ್ ಆಗಿ ಉಳ್ಕೊತಾ ಹೋಗುತ್ತೆ. ಹಾಗಾಗಿ ಇಂಥ ಸ್ಟಾಕ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೂ ಇಮಿಡಿಯೇಟಾಗಿ ನಿಮಗೆ ರಿಕವರ್ ಆಗುವಂಥ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಓಕೆ ಇದು ನಾನು ಇನ್ವೆಸ್ಟ್ ಮಾಡ್ಬೋದಾ, ನಾನು ತುಂಬ ವರ್ಷ ಹೋಲ್ಡ್ ಮಾಡ್ಬೋದಾ, ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನ ಹುಡುಕ್ಬೋದಾ ಅಂತ ನೋಡ್ಕೊಂಡು ಮಾಡ್ಬೋದು. ನನ್ನ ಪ್ರಕಾರ ಕೇಳೋದಾದರೆ ಸದ್ಯಕ್ಕೆ ಈ ಸ್ಟಾಕಲ್ಲಿ ಹೂಡಿಕೆಗೆ ನಾವು ಕಾಯ್ಬೋದು, ವೆಯ್ಟ್ ಮಾಡೋಣ. ಒಂದು ರಿಕವರ್ ಆಗಿ ಒಂದು ಸೈನ್ ತೋರಿಸಿದಾಗ ಪಾಸಿಟಿವಿಟಿಗೆ ಬರ್ತಾ ಇದೆ ಅಂತ ಅಂದಾಗ ಆಗ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇನ್ಸ್ಟೆಡ್ ಆಫ್ ಈಗ ಸುಮಾರು ಕಂಪ್ನಿಗಳು ನಿಮಗೆ ಕರೆಕ್ಷನಲ್ಲಿ ಸಿಗ್ತಾ ಇದ್ದಾಗ ಇಲ್ಲಿ ಕ್ಯಾಪಿಟಲ್ನ ಲಾಕ್ ಮಾಡ್ಕೊಳಕ್ಕಿಂತ. ಅದೇ ರೀತಿಯಾಗಿ ರೋಟೋ ಪಂಪ್ಸ್ ಅಲ್ವಾ, ಇದು ರೋಟೋ ಪಂಪ್ಸು ಈ ಸೆಗ್ಮೆಂಟಲ್ಲಿ ಅಂತ ನೋಡೋದಾದ್ರೆ ಕಿರ್ಲೋಸ್ಕರ್ ಪಂಪ್ಸು ಮಾರ್ಕೆಟ್ ಲೀಡರ್ ಆಗಿದೆ, ಒಳ್ಳೆ ಲೆವೆಲಿಗೆ ಬಂದಿತ್ತು ಅಂತ ಕೂಡ ಮಾತಾಡಿದ್ವಿ. ಸೊ ರೋಟೋ ಪಂಪ್ಸ್ ಖಂಡಿತವಾಗ್ಲೂ ಅದಕ್ಕಿಂತ ಸ್ವಲ್ಪ ಕಾಸ್ಟ್ ವೇರಿಯೇಷನ್ ಇದೆ. ಇಲ್ಲಿ ನೋಡಿ ಒಂದು ದೊಡ್ಡ ವಾಲ್ಯೂಮ್ ಆಗಿತ್ತು, ಆಲ್ ಟೈಮ್ ಹೈ ಕೂಡ ಹೋಗಿತ್ತು ಸ್ಟಾಕು ವೀಕ್ಲಿ ಕ್ಯಾಂಡಲಲ್ಲಿ. ಅಲ್ಲಿಂದ ಒಂದು ಸೆಲ್ಲಿಂಗ್ ಆಗ್ತಾ ಇದೆ. ಈಗ ಒಂದು ಲೋಯರ್ ಹೈ ಲೋಯರ್ ಲೋ ಆಗ್ತಾ ಇರ್ಬೋದು. ಸೊ ಲೋಯರ್ ಹೈ ಲೋಯರ್ ಲೋ ಆಗ್ತಾ ಇದೆ ಅಂತಂದರೆ ಅರ್ಥ ಏನು, ಸ್ಟಾಕಲ್ಲಿ ಇವಾಗ ವಾಪಸ್ ಈ ಲೋನ ಬಿಟ್ಟು ಕೆಳಗಡೆ ಬರಬೇಕು. ಅಂದರೆ ಯಾವುದು, ಸರಿಸುಮಾರು ಈ ಝೋನ್ ಇತ್ತಲ್ಲ 260 ಈ ಝೋನ್, ಅದೇ 250 ಈ ಝೋನ್ ಏನಿದೆಯಲ್ಲ ಇದಕ್ಕಿಂತ ಕೆಳಗಡೆ ಬರಬೇಕು, ಇನ್ನೊಂದು ಲೋ ಮಾಡಬೇಕು. ಇನ್ನೊಂದು ಲೋ ಮಾಡೋದಾದ್ರೆ ಎಲ್ಲಿದೆ ನಿಮಗೆ ಆಪರ್ಚುನಿಟಿ, ಇಲ್ಲಿ ನೋಡೋದಾದ್ರೆ ನಿಮಗೆ ಕ್ಲೀನಾಗಿ ಒಂದು 200 ಒಂದು ಮೂವಿಂಗ್ ಆವರೇಜ್ ಕಾಣಿಸ್ತಾ ಇದೆ ಅಲ್ವಾ. ಸೊ 200 ಲೆವೆಲಲ್ಲಿ ಒಂದು ಸಪೋರ್ಟ್ ಝೋನ್ ಆಗಿರೋದು ಕಾಣಿಸ್ತಾ ಇದೆ. ಸೊ 200 to 220 ಈ ಲೆವೆಲ್ಗೆ ಬಂದು ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಕೂಡ ಇದೆಯಲ್ಲ ಇಲ್ಲಿಗೆ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಹಾಗಾಗಿ ಈಗ ಫ್ರೆಶ್ ಅಕ್ಯುಮುಲೇಷನ್ ರೋಟೋ ಪಂಪ್ಸಲ್ಲಿ ನಾಟ್ ರೆಕಮೆಂಡೆಡ್. ಮಾರ್ಕೆಟ್ ಲೀಡರು ಕಿರ್ಲೋಸ್ಕರ್ ಪಂಪ್ಸ್ ಆಗಿದೆ ಇದರಲ್ಲಿ. ಅದೇ ರೀತಿಯಾಗಿ IRFC RVNL ಇದ್ರ ಬಗ್ಗೆ ಎಲ್ಲ ಏನು ಅಂತ ಕೇಳಿದರೆ ಬಜೆಟಿಗೆ ಕಾಯಬೇಕು. ಬಜೆಟಲ್ಲಿ ರೈಲ್ವೆಗೆ ಏನು ಅನೌನ್ಸ್ ಮಾಡ್ತಾರೆ, ಈಗ ಎಲ್ಲ ಒಂದೇ ಬಜೆಟ್ ಅಲ್ವಾ, ರೈಲ್ವೆ ಬಜೆಟ್ ಅಂತ ಹಿಂದೆ ಎಲ್ಲ ಸಪರೇಟ್ ಬರ್ತಾ ಇತ್ತು, ಇವಾಗೆಲ್ಲ ಒಂದೇ ಬಜೆಟ್, ಯೂನಿಯನ್ ಬಜೆಟ್. ಸೊ ಅದರಲ್ಲಿ ಏನು ಅನೌನ್ಸ್ ಮಾಡ್ತಾರೆ, ಏನು ಕತೆ ಅಂತ ನೋಡಬೇಕು. IRFC ನಿಮಗೆ ರೈಲ್ವೆ ರಿಲೇಟೆಡ್ ಪ್ರಾಜೆಕ್ಟ್ಗಳಿಗೆ ಫೈನಾನ್ಸ್ ಕೊಡುವಂಥದ್ದು, ಒಂದು ಲೋನ್ ಕೊಡುವಂಥ ಕಂಪನಿ, ಅದು IRCTCಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆ ಲೋನ್ಗಳು ಅವ್ರು ತಗೊಂಡು ಅದರಿಂದ ಪ್ರಾಜೆಕ್ಟ್ನ ಮಾಡ್ತಾ ಹೋಗ್ತಾರೆ. ಫಂಡಮೆಂಟಲಿ ನಾಟ್ ಎ ಗ್ರೇಟ್ ಕಂಪನಿ. ನಿಮಗೆ ಈ ಥರ PSUಗಳಲ್ಲಿ ಫೈನಾನ್ಸ್ ರಿಲೇಟೆಡಲ್ಲಿ PFC ಮತ್ತು ನಮಗೆ REC ಬೆಸ್ಟ್ ಕಂಪ್ನಿಗಳು ನಮಗೆ ಇರೋದ್ರಲ್ಲಿ ಒಳ್ಳೆ ಕಂಪ್ನಿಗಳು ಅಂತ ನಿಮ್ಗೆ ಹೇಳಿದ್ದೀನಿ. IRFC ಓಕೆ ನಿಮಗೆ 137 140 ಅನ್ನೋದು ಸಪೋರ್ಟಲ್ಲಿ ಏನು ಮಾಡುತ್ತೆ ನೋಡೋಣ ಅಂದಿದ್ವಿ. ಅದರಿಂದ ಬ್ರೇಕ್ ಆಗಿ ವಾಪಸ್ ಈಗ ಅದೇ ರೆಸಿಸ್ಟೆನ್ಸ್ ತೊಗೊಂಡು ಆಗ್ತಾ ಇದೆ. ಆದರೆ ಇಲ್ಲೂ ಕೂಡ ಒಂದು ಒಳ್ಳೆ ರೀತಿಯಂಥ ವಾಲ್ಯೂಮ್ ಬಂದಿಲ್ಲ. ಸೊ ಕೆಳಗಡೆ ಬರ್ತಾ ಹೋದರೆ ಎಲ್ಲಿ ತನಕ ಬರ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕ್ಲೀನಾಗಿ ಇಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟು 100 ಇದು ಒಂದೊಂದ್ಸಲ ಮೇಲೆ ಹಾಕ್ಬಿಡುತ್ತಿತ್ತು. ಸೊ 100 ನಮಗೆ ನೆಕ್ಸ್ಟು
ಒಂದು ಸಪೋರ್ಟ್ ಝೋನ್ ಇರೋ ಥರದ್ದು ಕಾಣಿಸ್ತಾ ಇದೆ. ಸೊ ಅಲ್ಲಿ ತನಕ ಬರ್ತಾ ಹೋಗ್ಬೋದು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ. ಯಾಕೆ ಅಂತಂದರೆ ಇನ್ನೂ ಒಂಥರ ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋದಾದ್ರೆ ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಥರನೂ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಫುಲ್ಫಿಲ್ ಮಾಡಿದ್ರೆ 100 ಲೆವೆಲ್ಗೂ ಕೂಡ ಬರುವ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ಈಗ ವೆಯ್ಟ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬೆಸ್ಟು ನಿಮಗೆ ಇದು PFC ರಿಲೇಟೆಡ್ ಕಂಪ್ನಿಗಳು ಅಂತಂದರೆ ಫೈನಾನ್ಸ್ ರಿಲೇಟೆಡ್ ಕಂಪ್ನಿ ಅಂದರೆ PFC REC ಇದು ಬೆಟರ್ ಪ್ಲೇಯರ್ಸ್ ಆಗ್ತಾ ಹೋಗುತ್ತೆ. ಬಟ್ ಇದು ರೈಲ್ವೆಗೆ ಸ್ಪೆಸಿಫಿಕ್ ಆಗಿ ಲೋನು ಲೀಸು ಕೊಡುವಂಥ ಕಂಪ್ನಿಗಳು. ಅದೇ ರೀತಿಗೆ RVNL ಅಂತ ನೋಡೋದಾದರೆ ಇವರು ಡಬಲ್ ಗೇಜ್ ಮಾಡೋದಾಗಿರ್ಬೋದು ಅಥವಾ ಎಲೆಕ್ಟ್ರಿಫಿಕೇಷನ್ ಮಾಡೋದಾಗಿರ್ಬೋದು, ಅದರದ್ದು ಏನೋ ಒಂದು ಕ್ಯಾರಿಯರ್ಗಳನ್ನು ಆ್ಯಡ್ ಮಾಡೋದಾಗಿರ್ಬೋದು ರೈಲ್ವೆದು, ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ಸ್ನ ತೊಗೊತಾ ಹೋಗ್ತಾರೆ. ಮಿನಿಸ್ಟ್ರಿ ಆಫ್ ರೈಲ್ವೇಸಿಂದ ಇವರಿಗೆ ಆ ಪ್ರಾಜೆಕ್ಟ್ಗಳು ಸಿಗ್ತಾ ಹೋಗುತ್ತೆ. ಸೊ ವ್ಯಾಲ್ಯೂಯೇಷನ್ ವೈಸ್ ಅಂತ ನೋಡ್ತಾ ಹೋಗೋದಾದರೆ RVNL ಸ್ವಲ್ಪ ಕಾಸ್ಟ್ಲಿ ಸ್ಟಾಕ್ ಇವಾಗ. ಬಟ್ ಎರಡು ಬೇರೆ ಬೇರೆ IRFC ಫೈನಾನ್ಸ್ ಮಾಡೋಂಥ ಸ್ಟಾಕು, RVNL ಆ ಪ್ರಾಜೆಕ್ಟ್ನ ತೊಗೊಂಡು ಇಂಪ್ಲಿಮೆಂಟ್ ಮಾಡೋಂಥ ಸ್ಟಾಕು. ಬಟ್ ಸ್ವಲ್ಪ FIಗಳು DIಗಳು ನೋಡೋದಾದರೆ ಪ್ರಮೋಟರ್ಗಳು IRFCನಲ್ಲಿ ಜಾಸ್ತಿ ಇದ್ದಾರೆ, 1% ಏನೋ ಇದ್ದಾರೆ ಅಷ್ಟೇ FIDIಗಳು. ಆದರೆ RVNL ನಿಮಗೆ ಒಂದು FIDIಗಳು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಬಟ್ ಇದರಲ್ಲೂ ಕೂಡ 400-410 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಅಂತ ಹಿಂದೆ ಮಾತಾಡಿದ್ವಿ. ಅದನ್ನು ಬಿಟ್ಟು ಕೆಳಗಡೆ ಬರ್ತಾ ಇದೆ. ಬಂದರೆ ಎಲ್ಲಿ ತನಕ ಬರ್ಬೋದು ನೆಕ್ಸ್ಟು 320 ಲೆವೆಲ್ ತನಕ ನಮಗೆ ಬರುವಂಥ ಸಾಧ್ಯತೆ ಇದೆ. ಯಾವುದು RVNL. ಸೊ ಹಾಗಾಗಿ ಟ್ರ್ಯಾಕ್ ಮಾಡ್ತಾ ಹೋಗಿರಿ. ಸದ್ಯಕ್ಕೆ ನಾಟ್ ರೆಕಮೆಂಡ್. ಯಾಕಂದರೆ ಇಷ್ಟು ಕೆಳಗಡೆ ಬಂದರೆ ಯಾರಾದರೂ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಇಲ್ಲಿ ಎಲ್ಲಾದರೂ ವಾಲ್ಯೂಮ್ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇಲ್ಲ. ಯಾವಾಗ ಜನ ಇಂಟ್ರೆಸ್ಟ್ ತೋರಿಸ್ತಾರೆ ಒಂದು ವಾಲ್ಯೂಮ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಪಾಸಿಬಲಿ ಬಜೆಟ್ ಅವಾಗ ಏನಾದ್ರು ಒಂದು ಒಳ್ಳೆ ರೀತಿಯಾದ ಘೋಷಣೆ ಆಗಿ ಮತ್ತೊಂದು ಆಯಿತು ಅಂತಂದರೆ ಒಂದು ಪಾಸಿಟಿವಿಟಿ ಬರ್ಬೋದು. ಇಲ್ಲ ಇದರಲ್ಲಿ ಇನ್ನೂ ಕೂಡ ಏನಾದರೂ ಬಜೆಟಲ್ಲಿ ರೈಲ್ವೆಗೆ ಇನ್ನೂ ಅಂಥ ಒಂದು ಪಾಸಿಟಿವಿಟಿ ಆಗಿ ಒಂದು ಫಂಡ್ ಅಲೋಕೇಶನ್ ಆಗಲಿ ಮತ್ತೊಂದಾಗಿ ಆಗಿಲ್ಲ ಅಂದರೆ ತಿರ್ಗಾ 320 ಲೆವೆಲ್ ತನಕ ಕೂಡ ಬಂದು ಟೆಸ್ಟ್ ಆಗ್ತಾ ಹೋಗೋದು. 320 ಲೆವೆಲ್ಗೆ ಬಂದರೆ ಒಳ್ಳೆ ವ್ಯಾಲ್ಯೂಯೇಷನ್ಗೆ ಸಿಕ್ದಂಗೆ ಆಗುತ್ತೆ. ಸದ್ಯಕ್ಕೆ ಸ್ವಲ್ಪ ಕಾಸ್ಟ್ಲಿ ವ್ಯಾಲ್ಯೂಯೇಷನ್ ನನ್ನ ಪ್ರಕಾರ RVNL. ರೈಲ್ವೆ ರಿಲೇಟೆಡಲ್ಲಿ IRCTC ದ ಬೆಸ್ಟ್ ಸ್ಟಾಕು. ಸೊ ನಾನು ಡಿಸ್ಕ್ಲೇಮರ್ IRCTCನಲ್ಲಿ ಇನ್ವೆಸ್ಟ್ ಆಗಿದ್ದೀನಿ. ಅದೇ ರೀತಿಗೆ ಟಾಟಾ ಎಲೆಕ್ಸಿ ಮತ್ತೊಂದು ಮಿಡ್ ಕ್ಯಾಪ್ IT ಕಂಪನಿ, ಫ್ಯಾಂಟಾಸ್ಟಿಕ್ ಆಗಿರೋ ಫಂಡಮೆಂಟಲ್ಸ್ ಇರುವಂಥ ಕಂಪನಿ ಟಾಟಾ ಎಲೆಕ್ಸಿ. ಸೊ ಟಾಟಾ ಎಲೆಕ್ಸಿನಲ್ಲಿ ಇವಾಗ ಡೈಲಿ ಕ್ಯಾಂಡಲಲ್ಲಿ ಇದರಲ್ಲೂ ಕೂಡ ನೋಡಿ ಒಂದು ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ. ಇಂಪಾರ್ಟೆಂಟ್ ಲೆವೆಲಲ್ಲಿ ಆಗ್ತಾ ಇದೆ. ಸರಿ, ಸುಮಾರು 6000 ಲೆವೆಲಲ್ಲಿ ಒಂದು ಸಪೋರ್ಟ್ ಇದೆ ಅಂತ ಮಾತಾಡಿದ್ವಿ. ಅಲ್ಲಿ ಸಪೋರ್ಟ್ ಇರೋಂಥದ್ದು ಕಾಣಿಸ್ತಾ ಇದೆ. ಇನ್ನೂ ಕೂಡ ಅಲ್ಲಿಂದ ಸ್ವಲ್ಪ ಬೈಯಿಂಗ್ ಸೆಂಟಿಮೆಂಟ್ ಇರೋ ಥರದ್ದು ಕಾಣಿಸ್ತಾ ಇದೆ. ಸೊ ಶಾರ್ಟ್ ಟರ್ಮಲ್ಲಿ ತಿರ್ಗಾ ಇದು 6500 ಲೆವೆಲ್ನ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಟಾಟಾ ಎಲೆಕ್ಸಿ. ವೀಕ್ಲಿ ಕ್ಯಾಂಡಲಲ್ಲಿ ನೋಡೋದಾದ್ರೂ ಕೂಡ ಇದು ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಝೋನು. 200 ಮೂವಿಂಗ್ ಆವರೇಜಲ್ಲಿದೆ. ಫಂಡಮೆಂಟಲಿ ವೆರಿ ಗುಡ್ ಕಂಪನಿ. ಈಗ ಲಾಸ್ಟ್ 1-2 ಕ್ವಾರ್ಟರ್ಗಳು ನೆಗೆಟಿವ್ ರಿಟರ್ನ್ ಕೊಟ್ಟಿದ್ದಾರೆ ಅಂತ ಬಿಟ್ಟರೆ ನೀವು ನೋಡ್ತಾ ಬರೋದಾದರೆ ಸಾಮಾನ್ಯವಾಗಿ ಒಳ್ಳೆ ಕ್ವಾರ್ಟರ್ಗಳನ್ನು ಕೊಡುವಂಥ ಕಂಪನಿ. ಒಳ್ಳೆ ರೀತಿಯಂಥ ಡಿವಿಡೆಂಡ್ ಕೂಡ ಕೊಡ್ತಾರೆ ಅಂತ ಕಾಣುತ್ತೆ. ಇವರು 42 ರೂಪಾಯಿ ನೋಡಿ ಡಿವಿಡೆಂಡ್ ಕೊಡ್ತಾರೆ. ಯಾಕೆಂದರೆ 6000 ರೂಪಾಯಿ ಕಂಪನಿ ಅಲ್ವಾ. ಸೊ ಹಾಗಾಗಿ 42-48 ರೂಪಾಯಿ ಸರಿ ಸುಮಾರು 1% ಬರುತ್ತೋ ಇಲ್ವೋ. ಅದು 1% ಅಂದರೆ 60 ರೂಪಾಯಿ ಬೇಕಾಗುತ್ತೆ. ಸೊ 1%ಗಿಂತ ಕಮ್ಮಿನೇ ಡಿವಿಡೆಂಡ್ ಕೊಡ್ತಾರೆ. ಬಟ್ ಒಳ್ಳೆ ಲೆವೆಲ್ ಇರುವಂಥ ಕಂಪನಿ, ಒಳ್ಳೆ ಫಂಡಮೆಂಟಲ್ ಇರುವಂಥ ಕಂಪನಿ. ರಿಕವರ್ ಆದರೆ ಇದು ತಿರ್ಗಾ ಒಳ್ಳೆ ರಿಕವರಿ ಆಗ್ತಾ ಹೋಗ್ಬೋದು. ಸೊ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ನೀವು ಅಗೇನ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಜೊತೆಗೆ 5700 5900 ಇದೆಯಲ್ಲ, 5900 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟಾಕಲ್ಲಿ ಬೇಕಾದ್ರೆ ಶಾರ್ಟ್ ಟರ್ಮಲ್ಲಿ ಆಪರ್ಚುನಿಟಿನ ಹುಡುಕ್ತಾ ಹೋಗ್ಬೋದು ಟಾಟಾ ಎಲೆಕ್ಸಿಲಿ. ಸೊ ಇನ್ನೂ ಸುಮಾರು ಸ್ಟಾಕ್ಗಳು ಕವರ್ ಮಾಡೋದಿದೆ. ಇವತ್ತು ಸಾಧ್ಯವಾದಷ್ಟು ಸ್ಟಾಕ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಹೇಗೇನು ಗೋಲ್ಡ್ ನೀವು ನೋಡ್ತಾ ಬರೋದಾದರೆ ಒಂದು ಚಾನಲಲ್ಲೇ ನಡೀತಾ ಇದೆ. ಇಲ್ಲಿಂದ ಮತ್ತೆ ಕೆಳಗಡೆ ಬಂದು ಟೆಸ್ಟ್ ಆಗಿ ವರ್ಟೆಕ್ಸ್ ಹತ್ರ ಬಂದು ಯಾವಾಗ ಬ್ರೇಕ್ಔಟ್ ಆಗುತ್ತೋ ಆಗ ಗೋಲ್ಡಲ್ಲಿ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇದೆ. ಟ್ರ್ಯಾಕ್ ಮಾಡ್ತಾ ಇರಿ ಗೋಲ್ಡನ್ನ. ಅದೇ ರೀತಿಯಾಗಿ ಕ್ರೂಡ್ ಆಯಿಲು ನೋಡಿ. ಕ್ರೂಡ್ ಆಯಿಲು ಇವಾಗ ಈ ಎಕ್ಸ್ಪೈರಿನಲ್ಲಿ 6900ರಿಂದ 6600 ಮುಗಿಬೋದು ಅಂತ ಹೇಳಿದೆ. ಐ ಥಿಂಕ್ ನಿನ್ನೆ ಮುಗೀತು 14ನೇ ತಾರೀಕು ಅದರದ್ದು ಎಕ್ಸ್ಪೈರಿ ಮುಗೀತು. ನಾವು ಅಂದ್ಕೊಂಡು ಝೋನಲ್ಲೇ ಆಯಿತು. ನನ್ನದೊಂದು ಪೊಸಿಷನ್ ಕೂಡ ಇತ್ತು, ನಾನು ಎಕ್ಸಿಟ್ ಮಾಡಿಕೊಂಡೆ ನೆನ್ನೆ. ಸೊ ನೀವು ನೋಡ್ತಾ ಹೋಗೋದಾದ್ರೆ 6900ರಿಂದ 6000 ಆ ಝೋನಲ್ಲಿ ಇದೆ. ಈಗ ಕೆಳಗಡೆ ಬರ್ತಾ ಹೋಯಿತು ಅಂದರೆ 6.5 ಈ ಝೋನ್ ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ. ಫೆಬ್ರವರಿದು ಎಕ್ಸ್ಪೈರಿ ಆಲ್ರೆಡಿ ಶುರು ಆಗಿದೆ. ಯಾರಾದರೂ ಪೊಸಿಷನ್ನ ಬಿಲ್ಡ್ ಮಾಡಬೇಕು ಮತ್ತೊಂದು ಅಂತಂದರೆ 6500 ಖಂಡಿತವಾಗ್ಲೂ ಸಪೋರ್ಟು. ಇನ್ನೂ ಇದು ಮೇಲೆ ಹೋಗಬೇಕು. ಯಾಕೆಂದರೆ ಈ ಮೇಲ್ಗಡೆ ಬಂದು ಪಾಸ್ ಆಗಿ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಅಂಟಿಲ್ 7000 ತನಕ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಕ್ರೂಡಲ್ಲಿ ಬೈ ಫೆಬ್. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸ್ ನೋಡ್ತಾ ಬರೋದಾದರೆ ನ್ಯಾಚುರಲ್ ಗ್ಯಾಸ್ ಒಂದು ಬ್ರೇಕ್ಔಟ್ ಆಗಿದೆ. ಇನ್ನೂ ಕೂಡ ಇದರಲ್ಲಿ ಮೂಮೆಂಟ್ ಆಗುವಂಥದ್ದು ಬಾಕಿ ಇದೆ. ಖಂಡಿತವಾಗ್ಲೂ 360 ದಾಟಿ 400 ತನಕ ಈ ಸ್ಟಾಕ್ ನ್ಯಾಚುರಲ್ ಗ್ಯಾಸು ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಬೈ ಫೆಬ್. ಯಾಕಂದರೆ ಮಲ್ಟಿ ಇಯರ್ ಬ್ರೇಕ್ಔಟ್ಗಳು ಇದು ಒಳ್ಳೆ ಪಾಸ್ ಕೂಡ ಆಗಿದೆ. ಸೊ ಇಲ್ಲಿಂದ ಮತ್ತೆ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ. ಕಂಟಿನ್ಯೂಷನ್ ಆದರೆ 400 ಟಾರ್ಗೆಟ್ ಸಿಗುವಂಥ ಸಾಧ್ಯತೆ ಇದೆ. ಇದ್ರದ್ದು ಇನ್ನೂ ಎಕ್ಸ್ಪೈರಿ ಮುಗ್ದಿಲ್ಲ. 24 ಜನವರಿನ ಏನೋ ಇದ್ರದ್ದು ಎಕ್ಸ್ಪೈರಿ ಇರುತ್ತೆ. ಸೊ ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ USD INR ನಾವು ಒಂದು ಕರೆಕ್ಷನ್ ಆಗ್ಬೋದು. ಒಂದು ಇಲ್ಲಿ ಏನೋ ಒಂದು ಹಿಂದೆ ಮಾತಾಡಿದ್ವಿ ಅಂತ ಅನ್ಸುತ್ತೆ. ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಆಗೋ ಥರ ಅನಿಸ್ತಾ ಇದೆ. ನೋಡೋಣ, ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ ಮತ್ತೊಂದು ಅಂತ. ಯಾವ ರೈಸಿಂಗ್ ವೆಡ್ಜ್ ಪ್ಯಾಟರ್ನು ಕೂಡ ಇಲ್ಲಿ ವರ್ಕೌಟ್ ಆಗಲಿಲ್ಲ. ಯಾಕೆಂದರೆ ವರ್ಕೌಟ್ ಆಗೋದಾಗಿದ್ದರೆ ಈ ಝೋನಲ್ಲಿ ಆಗಬೇಕಾಗಿತ್ತು. ಆದರೆ ನೋಡಿ ಆ ಝೋನ್ನ ವರ್ಟೆಕ್ಸಿಂದ ಅದನ್ನ ಬ್ರೇಕ್ ನೋಡಿ. ಅದಕ್ಕೆ ಹೇಳೋದು ಪ್ಯಾಟರ್ನ್ಗಳು ಫಾಲೋ ಆಗಲೇಬೇಕು ಅಂತಿಲ್ಲ. ಒಂದು ಟಾಪ್ ಔಟ್ ಚಾನಲ್ ಬಂದು ಒಂದು ರೈಸಿಂಗ್ ವೆಡ್ಜ್ ಅಂದರೆ ಒಂದು ಕತ್ತಿ ಅಲಗ್ ತನಕ ಬಂದಿದ್ರೆ ಒಂದು ಇಲ್ಲಿ ಎಷ್ಟಿರುತ್ತೋ ಅಷ್ಟು ದೊಡ್ಡದು ಕರೆಕ್ಷನ್ ಆಗುತ್ತೆ. ಆವಾಗ ಒಂದು 83 ರೂಪಾಯಿ ತನಕ ಬರ್ಬೋದು. 83-82 ರೂಪಾಯಿ ಈ ಝೋನಿಗೆ ಬರ್ಬೋದು ಅಂತ ಮಾತಾಡಿದ್ವಿ. ಅದರ ಅಲ್ಲಿಂದ ವಾಪಸ್ಸು ತುಂಬ ದೊಡ್ಡದಾಗಿ ಮೇಲ್ಗಡೆ ರ್ಯಾಲಿ ಆಗ್ತಾ ಹೋಯಿತು. ಸೊ ಈ ರೀತಿಯಾಗಿದೆ ಇಂಡಿಯನ್ ಎಕನಾಮಿ ಬಗ್ಗೆ. IMF ಚೀಫ್ ಅವರು 2025ರಲ್ಲಿ ಭಾರತದ ಎಕನಾಮಿ ತುಂಬ ಒಂದು ಫ್ಲಾಟ್ ಲೈನ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರು ಅಲ್ಲಿ ಏನಾದ್ರು ಟ್ಯಾರಿಫ್ ಆ್ಯಡ್ ಮಾಡ್ತಾರೆ ಏನು ಕತೆ ಅಂತ ನೋಡಬೇಕು. ಒಂದು 20 ದೇಶಗಳಿಗೆ ಟ್ರಾವೆಲ್ ಮಾಡಬೇಡಿ ಅಂತ ಅಮೆರಿಕದಿಂದ ಗೈಡ್ಲೈನ್ ಹೊರಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫೆಬ್ರವರಿ 1ನೇ ತಾರೀಕು ಬಜೆಟ್
ಇದೆ. 20ನೇ ತಾರೀಕು ಅವರು ಅಧಿಕಾರಕ್ಕೆ ಬರ್ತಾರೆ ಟ್ರಂಪ್ ಅವರು, ಅವಾಗ ಏನೇನು ಘೋಷಣೆ ಮಾಡ್ತಾರೆ ಅನ್ನೋದು ಇದೆಲ್ಲ ತುಂಬ ಇವೆಂಟ್ ಫುಲ್ಲು ಡೇಸ್ ಆಗಿರುತ್ತೆ. ಹಾಗಾಗಿ ಎಸ್ಪೆಷಲಿ ಈ ತಿಂಗಳ ಕೊನೆಯ ಮಂತ್ಲಿ ಎಕ್ಸ್ಪೈರಿ, ಜನವರಿ ಮಂತ್ಲಿ ಎಕ್ಸ್ಪೈರಿ ಮತ್ತು ಫೆಬ್ರವರಿ 1 ಶನಿವಾರ ಬಂದಿದೆ, ಅವತ್ತು ಕೂಡ ಟ್ರೇಡಿಂಗ್ ಇಡ್ತೀವಿ ಅಂತ ಹೇಳಿದ್ದಾರೆ. ಅವತ್ತೇ ಎಲ್ಲ ವಾಲಟಿಲಿಟಿ ಆಗೋದ್ರೆ ಪರವಾಗಿಲ್ಲ. ಆದರೆ ನೀವು ನೆನಪಿರಬೇಕು, ಜನವರಿ ಎಂಡು ಮತ್ತು ಫೆಬ್ರವರಿ ಸ್ಟಾರ್ಟಿಂಗ್ ವೀಕು ತುಂಬ ವಾಲಟೈಲ್ ಆಗಿರುತ್ತೆ. ಹಾಗಾಗಿ ಮಂತ್ಲಿ ಪೊಸಿಷನ್ ಇಟ್ಕೊಂಡಿದ್ದೀರಾ, ನೀವು ಆಲ್ರೆಡಿ MTMಲ್ಲಿ ಪ್ರಾಫಿಟಲ್ಲಿ ಇದ್ದೀರಾ ಅಂತಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಈವೆಂಟ್ ಡೇಸ್ ದಿನ ನಾವು ಯಾವ ರೀತಿಯಾಗಿ ಟ್ರೇಡ್ನ ಪ್ಲಾನ್ ಮಾಡ್ಬೋದು ಅಂತ, ಹಿಂದೆ ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿ ನಾವು ಪ್ಲಾನ್ ಮಾಡ್ಬೋದು ಟ್ರೇಡ್ನ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದನ್ನ ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಈವೆಂಟ್ ಡೇಗಳ ದಿನ ನೋಡಿ ತುಂಬ ಒಂದು ನಾಯ್ಸ್ಗಳಿರುತ್ತೆ, ಅಲ್ಲಿ ಚಾರ್ಟ್ ಪ್ಯಾಟರ್ನ್ ಅನ್ನೋದಕ್ಕಿಂತ ತುಂಬ ವಾಲಟಿಲಿಟಿ ಅನ್ನೋದು ಒಂದು ನ್ಯೂಸ್ ಬೇಸ್ಡ್ ಮೇಲೆ ಡ್ರೈವ್ ಆಗ್ತಾ ಇರೋಂಥದ್ದು, ಪಂಪ್ ಆ್ಯಂಡ್ ಡಂಪ್ ಆಗೋಂಥದ್ದು ಇದೆಲ್ಲ ತುಂಬ ಆಗ್ತಾ ಇರುತ್ತೆ. ಹಾಗಾಗಿ ಅಂಥ ದಿನಗಳಲ್ಲಿ ಸಾಕಷ್ಟು ನೀವು ತೊಗೊಳ್ಳೇಬೇಕು ಅಂತಿದ್ರೆ ಅಂತಂದರೆ ಬೇಕಾದ್ರೆ ಔಟ್ ಆಫ್ ದ ಮನಿ, ತೀರಾ ಔಟ್ ಆಫ್ ದ ಮನಿನಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಪ್ಲಾನ್ ಮಾಡ್ತಾ ಹೋಗ್ಬೋದು, ಅಥವಾ ಔಟ್ ಆಫ್ ದ ಮನಿ ಆಪ್ಷನ್ ಬೈಯಿಂಗ್ ತೊಗೊಂಡು ನೀವು ಕೂತ್ಕೊಂಡು ಹೋಗ್ಬೋದು. ನಿಮ್ಮ ಕ್ಯಾಪಿಟಲ್ ಕೂಡ ಕಮ್ಮಿ ಇರುತ್ತೆ, ಕಮ್ಮಿ ಕ್ವಾಂಟಿಟಿನಲ್ಲಿ ನೀವು ಟ್ರೇಡ್ ಮಾಡಬೇಕಾಗುತ್ತೆ ಮಾಡಬೇಕು ಅಂತಂದರೆ. ಸೊ ಅದರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಈ ವಿಡಿಯೋದ ಎಂಡಿಗೆ ಬರ್ತಿರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. 2025 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಒಂದು ಇವಾಗ ಏನು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು ಈ ವರ್ಷ. ಆಪತ್ಕಾಲಕ್ಕೆ ಒಂದು ನಿಧಿ ಇರಬೇಕು, ಅದ್ರ ಬಗ್ಗೆ ನೀವು ಗಮನವಹಿಸಿ ಅಂತ ಕೇಳ್ಕೊತೀನಿ. ಅದ್ರ ಬಗ್ಗೆ ಏನು ಎಮರ್ಜೆನ್ಸಿ ಫಂಡ್ ಯಾಕೆ ಬೇಕು ಅನ್ನೋದನ್ನು ಡೆಡಿಕೇಟೆಡ್ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಸಿಗೋಣ, ಎಲ್ಲರಿಗೂ ನಮಸ್ಕಾರ.